ನಮಸ್ಕಾರ ಎಲ್ಲರಿಗೂ ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಹೇಳಲಿಕ್ಕೆ ಹೊರಟಿರೋದು ಅಮ್ಮನ ಬಗ್ಗೆ ರೀ. ಅಮ್ಮ ಅಂದ್ರೆ ಅಮ್ಮ ಅಂತಾರೆ, ಅವ್ವ ಅಂತಾರೆ, ತಾಯಿ ಅಂತಾರೆ. ಅಮ್ಮ ಅನ್ನೋ ಪದ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ? ಎಲ್ಲರಿಗೂ ಇಷ್ಟ ಆಗ್ತದೆ. ಆ ತಾಯಿ ಅಂದ್ರೇ ಒಂದು ಬೇರೆ ಲೆವೆಲ್ ಬಿಡ್ರಿ. ಅದರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ. ಆದರೆ ನನಗೆ ತಿಳಿದ ಮಟ್ಟಿಗೆ ಒಂದು ಸ್ವಲ್ಪ ಹೇಳ್ತೀನಿ. ಅಮ್ಮ ಅಂದ್ರೆ ಹೆಂಗಂದ್ರೆ ರೀ, ತ್ಯಾಗಮಯಿ. ಎಲ್ಲರೂ ಹೇಳ್ತಾರೆ ಬಿಡ್ರಿ ತ್ಯಾಗಮಯಿ ಅಂತ. ಹೆಂಗಿರ್ತದಂದ್ರೆ ತಾಯಿ ಆಗುತನ ಅಷ್ಟೇ ತನಗೋಸ್ಕರ ಬದುಕ್ತಾಳೆ. ಮಕ್ಕಳು ಅದು ಇಲ್ಲ, ಆ ತಾಯಿ ಬರೀ ಮಕ್ಕಳಿಗೋಸ್ಕರನೇ ಬದುಕ್ತಾಳೆ. ಹಂಗಂತ ಅಪ್ಪಂದೇನೂ ಇಲ್ಲ ಅಂತಿಲ್ಲ, ಅಪ್ಪಂದೂ ಭಾಳ ಅದ ರೀ. ಅಪ್ಪನ ಬಗ್ಗೆ ಇನ್ನೊಂದು ಸಲ ಹೇಳ್ತೀನಿ ಅಂತ. ಇವತ್ತು ಹೇಳೋದು ಬರೀ ಅಮ್ಮನ ಬಗ್ಗೆ ಮಾತ್ರ. ಇವಾಗ ಹೆಂಗಂದ್ರೆ ರೀ, ತಾಯಿ ಮನೆಗೆ ಹೆಂಗಿರ್ತಾಳಂದ್ರೆ ತಾನು ಮಾಡಿದ್ದೇ ಸರಿ, ಏನೂ ಕೆಲಸ ಮಾಡ್ಲಿಕ್ಕಿಲ್ಲ, ಏನೂ ಮಾಡ್ತಿರಂಗಿಲ್ಲ. ಯಾವಾಗ ಒಂದು ಹೆಣ್ಣು ಮದುವೆ ಆಗ್ತಾಳಲ್ಲ ಅವಾಗನೇ ಗೊತ್ತಾಗ್ತದೆ. ತಾಯಿ ಬೆಲೆ ಗೊತ್ತಾಗಬೇಕಂದ್ರೆ ಒಬ್ಬ ತಾಯಿನೇ ಆಗಬೇಕು, ಅವಾಗ ಮಾತ್ರ ಗೊತ್ತಾಗ್ತದೆ. ಹೆಂಗಂದ್ರೆ ಮದುವೆಯಾಗಿ ಬಂದ ಮೇಲೆ 1-2 ವರ್ಷ ಮಕ್ಕಳು ಬೇಡ ನಮ್ಗೆ, ಹಂಗೆ ಇರ್ತೀವಿ, ಹಾಗೆ ಹೀಗೆ ಅಂತಿರ್ತಾರೆ. ಆದರೆ ಯಾವಾಗ 3-4 ವರ್ಷ ಆಗ್ತದಲ್ಲ ಮದುವೆ ಆದಮೇಲೆ, ಅವಾಗ ಅವರಿಗೇ ಅನ್ನಿಸ್ತದೆ ನಮಗೂ ಬೇಕು, ಮಕ್ಕಳು ಬೇಕು ಅಂತ. ಆವಾಗ ಆ ದೇವ್ರಿಗೆ ಹರಕೆ ಹೊತ್ತು ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಹೆಂಗೋ ಮಾಡಿ ಮಕ್ಕಳನ್ನ ಆಗಿಂದ ಅವಾಗ ಮುಗೀತು ನೋಡ್ರಿ. ತನ್ನಗೋಸ್ಕರ ಬದುಕೋದನ್ನೇ ಬಿಟ್ಬಿಡ್ತಾಳೆ ತಾಯಿ. ಒಂದು ಮಕ್ಕಳು ಬರೀ ಮಕ್ಕಳು ಏನು ಮೇಕಪ್ ಗಿಕಪ್ಪು ಏನೂ ಇಲ್ಲ, ಎಲ್ಲ ಮಕ್ಕಳೇ ಆಕಿನ ಮೇಕಪ್ ಸೆಟ್ ಹಂಗಾಗಿಬಿಡ್ತದೆ. ಆಮೇಲೆ ಇವಾಗ ಉದಾಹರಣೆಗೆ ಹೇಳ್ಬೇಕಂದ್ರೆ, ಎಲ್ಲರ ಮಕ್ಕಳನ್ನ ಕರ್ಕೊಂಡು ಹೋಗ್ತಿರ್ತಾಳೆ ಅಂತ ತಿಕ್ಕೋರಿ ಒಬ್ಬ ತಾಯಿ. ಒಂದು ಬಗಲಾಗ ಕೂಡ್ಸ್ಕೊಂಡಿರ್ತಾಳೆ, ಒಂದು ಮಗನ ಕೈಯಾಗಿ ಹಿಡ್ಕೊಂಡಿರ್ತಾಳೆ, ಬಸ್ನಾಗ ಹೋಗ್ತಿರ್ತಾಳೆ ಅಂತ ತಿಕ್ಕೋ, ಗದ್ಲಿರ್ತದೆ ಅಂತ ತಿಕ್ಕೋರಿ. ಅವಾಗ ಏನು ಮಾಡ್ತಾಳೆ, ತಾನು ಕೂಸಿನ ಎತ್ಕೊಂಡು ನಿಂತಿರ್ತಾಳೆ, ತನಗೂ ಜಾಗ ಇರಂಗಿಲ್ಲ. ಅದು ಅರಿವಿರಂಗಿಲ್ಲ ರೀ ಆ ತಾಯಿಗೆ. ತನ್ನ ಮಗ ನಿಂತದಲ್ಲ ಅಥವಾ ತನ್ನ ಮಗಳು ನಿಂತದಲ್ಲ, ಅದಕ್ಕೆ ಹೆಂಗಾರ ಮಾಡಿ ಜಾಗ ಕೊಡಿಸ್ಬೇಕು ಅನ್ನೋ ಸಲುವಾಗಿ ಬೇರೆದವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾದ್ರೂ ಅವ್ರ ಬಾಜು ಕೊಡಿಸ್ತಾಳೆ. ಅದು ತಾಯಿ ಅಂದ್ರೆ. ಮಕ್ಕಳು ಊಟ ಮಾಡ್ಬೇಕಾಕಿ ತಾಯಿಗೆ. ಮಕ್ಕಳು ಊಟ ಮಾಡಲಿಲ್ಲ ಅಂದ್ರೆ ಫಸ್ಟ್ ನೊಂದ್ಕೊಳ್ಳೋದೇ ತಾಯಿ. ಸಿಟ್ಟು ಮಾಡ್ಕೊಳ್ಳೋದು, ಸಿಡುಕು ಮಾಡ್ಕೊಳ್ಳೋದು ಎಲ್ಲನೂ ಮಾಡ್ತಿರ್ತಾಳೆ. ಸಣ್ಣ ಇದ್ದಾಗ ಒಂದು ವೇಳೆ ಮಕ್ಕಳು ಊಟಕ್ಕೆ ಕೂತಾಗ ಅವು ಕಕ್ಕ ಮಾಡ್ಕೊಂಡ್ರು ಅರ್ಧಕ್ಕೆ ಬಿದ್ದು ಎದ್ದೋಗ್ಬಿಡ್ತಾಳೆ ಬಿಟ್ಟು. ಆವಾಗ ಈ ತಾಯಿಗೆ ಕಣ್ಣಂಚಲ್ಲಿ ನೀರು ಬರ್ತದೆ. ಅಂದ್ರೆ ಹೆಂಗಿದ್ದ ಮಗಳು ಹೆಂಗಾದ್ಲಲ್ಲ ಮಕ್ಕಳಿಗೋಸ್ಕರ ಅಂತೇಳಿ ಎಲ್ಲರ ಮನೆಯಲ್ಲೂ ಇದು ನಡೆಯೋದೆ. ಆ ಮಕ್ಕಳು ಫಸ್ಟ್ ಎಲ್ಲನೂ ತಾಯಿ ಮೇಲೇ ಡಿಪೆಂಡ್ ಆಗಿರ್ತಾವ್ರಿ ಸಣ್ಣ ಇದ್ದಾಗ. ಅಮ್ಮ ಹೊಡಿಲಿ ಬಡಿಲಿ ಏನೇ ಮಾಡಲಿ ಅಮ್ಮನೇ ಅವಕ್ಕೆ ಪ್ರಪಂಚ ಆಗಿರ್ತಾಳೆ. ನೋಡಿರ್ಬೇಕಂದ್ರೆ ಬೇರೆದವ್ರು ಹೊಡೆದ್ರೆ ಅವ್ರ ಹತ್ರ ಹೋಗಂಗಿಲ್ಲ ರೀ ಮಕ್ಕಳು. ತಾಯಿ ಹೊಡ್ಲಂತಿಕೋ ಎಷ್ಟರ ದೂರ ಸರಿಸ್ಲಿ ಮತ್ತೆ ತಾಯಿ ಹತ್ರನೇ ಬರ್ತಾವ್ರಿ ಮಕ್ಕಳು. ಎಷ್ಟರ ಹೊಡೆಯಕ್ಕೆ ಅಮ್ಮ ಹಂಗೆ ಮಕ್ಕಳಿಗೂ ಅಷ್ಟು ತಾಯಿನೇ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿರ್ತದೆ. ಸ್ಕೂಲಿಂದ ಬಂದ ತಕ್ಷಣ ಮೊದಲು ಕೇಳೋದು ಅಮ್ಮನೇ ಎಲ್ಲಿದ್ದಾಳೆ ಅಂತಲೇ ಮಕ್ಕಳು. ಅಷ್ಟಿದ್ದ ಮಕ್ಕಳು ಮುಂದೆ ಹೋಗ್ತಾ ಸ್ವಲ್ಪ ದೊಡ್ಡವರಾದ್ಮೇಲೆ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಸೃಷ್ಟಿ ನಿಯಮನೇ ಅದ ಬಿಡ್ರಿ, ಒಬ್ಬರಿಗೆ ಅಂತಲ್ಲ. ಒಬ್ಬರ ಮಕ್ಕಳ ಸಂಬಂಧ ಹೇಳ್ತಿಲ್ಲ ನಾನು, ಎಲ್ಲ ಮಕ್ಕಳದೂ ಹಂಗೆ ಅದ. ಹೆಂಗೆ ಚೇಂಜ್ ಆಗ್ತಾರಂದ್ರೆ, ಮಕ್ಕಳಿಗೆ ದೊಡ್ಡವರಾದ ತಕ್ಷಣ ತಾಯಿ ನಡವಳಿಕೆ ಒಂದು ಸ್ವಲ್ಪ ಅವ್ರಿಗೆ ಇಷ್ಟ ಆಗ್ಲಾರ್ದಂಗೆ ಆಗ್ತದ್ರಿ. ಹೆಂಗಂದ್ರೆ ನೀ ಮಾಡಿದ ಅಡಿಗೆ ಸರಿ ಇಲ್ಲ ಅನ್ನೋದು, ಆಮೇಲೆ ಏನಮ್ಮ ನಿನ್ನ ಕಿರಿಕಿರಿ ಎಷ್ಟು ಕೆಲಸ ಹೇಳ್ತಿ ಅನ್ನೋದು, ಏನೋ ಒಂದು ಏನಾರ ಮಾತಾಡಲಿ ಅಮ್ಮಗೆ ಜೋರು ಮಾಡೋದು. ಯಾಕಂದ್ರೆ ಅಪ್ಪನ ಹತ್ರ ಮಾತಾಡ್ಲಿಕ್ಕೆ ಧೈರ್ಯ ಇರಂಗಿಲ್ಲ ರೀ. ಎಲ್ಲ ಮಕ್ಕಳು ಪ್ರೀತಿಯಿಂದ ಆಗಿರ್ಬೋದು, ಸಿಟ್ಟಿಗೇರೋದಾಗಿರ್ಬೋದು ಎಲ್ಲನೂ ಮಾಡೋದು ತಾಯಿ ಹತ್ರನೇ. ತಾಯಿ ಜೊತೆ ಇದ್ದಷ್ಟು ಸಲಿಗೆ ತಂದೆ ಹತ್ರ ಯಾವ ಮಕ್ಕಳು ಇರಂಗಿಲ್ಲ. ಅದು ನನ್ನ ಅನಿಸಿಕೆ ನೋಡ್ರಿ. ನಿಮ್ಮ ಮನೆಯಾಗ ಹೆಂಗದೋ ಗೊತ್ತಿಲ್ಲ, ಎಲ್ಲರ ಮನೆಯಾಗೂ ಆಲ್ಮೋಸ್ಟ್ ಹಂಗೆ ಇರ್ತದಂತ ಅಂದ್ಕೊಂಡೀನಿ. ಈ ಅಮ್ಮ ಅನ್ನೋರು ಹೆಂಗಿರ್ತಾರಂದ್ರೆ ರೀ, ತಾವು ಮಕ್ಕಳಿಗೆ ಎಷ್ಟರ ಬೈಯಲಕ್ರಿ ನಡೀತದ್ರಿ. ಆದ್ರೆ ಬೇರೆದವ್ರು ತಮ್ಮ ಮಕ್ಕಳಿಗೆ ಯಾರ ಒಂದು ಮಾತಂದ್ರೂ ಸಹಿಸ್ಕೊಳ್ಳೋ ಶಕ್ತಿ ಇರಂಗಿಲ್ಲ ರೀ ಅವರಿಗೆ. ಇವ್ರು ಯಾಕೆ ತನ್ನ ಗಂಡನೇ ಅಂದ್ರೆ ಮಕ್ಕಳಿಗೆ ಅಪ್ಪ ಹೊಡಿಲಿಕ್ಕೆ ಅಥವಾ ಬೈಲಿಕ್ಕೆ ಹೋದ್ರೆ ಅಡ್ಡಡ್ಡ ಹೋಗ್ತಾಳ್ರಿ ತಾಯಿ. ಹಂಗೆ ಮಾಡಿದ್ದಲ್ಲ ಅವ ಹಿಂಗೆ ಮಾಡ್ಯಾನ ಅಂತೇಳಿ ಅವನ ಪರವಾಗಿನೇ ಮಾತಾಡ್ತಾಳೆ ವಿನಃ ಈ ಅಪ್ಪನ ಜೊತೆ ಕೂಡಿಸಿ ತಾಯಿನೂ ಮಗನಿಗೆ ಒಟ್ಟ ಬೈಯಂಗಿಲ್ಲ ರೀ. ಅಬ್ಸರ್ವ್ ಮಾಡಿ ನೋಡಿರ್ಬೇಕಂದ್ರೆ ಎಲ್ಲರ ಮನೆಯೊಳಗೂ ತಂದಿದ್ದು ಒಂದೇ ಏನಿರ್ತದಂದ್ರೆ ಕಂಪ್ಲೇಂಟು, ನಾ ಬೈಯು ಮುಂದಾಗ ನೀ ಅಡ್ಡ ಬರ್ತಿ, ಅವನ ಪರವಾಗಿನೇ ಮಾತಾಡ್ತಿ, ಅದಕ್ಕೆ ಹಾಳಾಗ್ಯಾರ ಮಕ್ಕಳು, ಹಿಂಗೆ ಹೇಳ್ತಾರೆ ರೀ. ಮಗಳಾಗಿರ್ಬೋದು ಮಗ ಆಗಿರ್ಬೋದು, ಅದು ಹಂಗದ ರೀ. ತಾಯಿಗೆ ಯಾರ ಬೈದ್ರೆ ಒಟ್ಟ ಸಹಿಸ್ಕೊಳ್ಳೋದಾಗಂಗಿಲ್ಲ ರೀ. ಮಕ್ಕಳಿಗೆ ಒಟ್ಟ ಬೈಬಾರ್ದಾಕಿನ ಮುಂದೆ. ಅದು ತಾಯಿ ಗುಣ. ಈ ತಾಯಿ ಅನ್ನೋ ಪ್ರಾಣಿ ನಿಜವಾಗ್ಲೂ ಅಷ್ಟು ಬಡ್ಕೋತದ್ರಿ ಅದು ಮಕ್ಕಳ ಸಂಬಂಧ. ಈಗ ನೋಡ್ರಿ, ಮಗ ತಪ್ಪು ಮಾಡ್ತಾನ ಅಥವಾ ಮಗಳು ತಪ್ಪು ಮಾಡಿರ್ತಾಳ ಅಂತ ಗೊತ್ತಿರ್ತದ ಆಕಿಗೆ, ಆದ್ರೂ ಅವನ ಪರವಾಗಿನೇ ವಹಿಸ್ಕೊಂಡು ಮಾತಾಡ್ತಾಳೆ. ಆಮೇಲೆ ಅಪ್ಪ ಹೊರಗೆ ಹೋಗಿಂದ ತೊಗೋತಾಳ್ರಿ ಫ್ರೀಡಮ್. ಮಕ್ಕಳಿಗೆ ಹೊಡಿದು ಆಗಿರ್ಬೋದು, ಬೈಯೋದಾಗಿರ್ಬೋದು, ಮಾಡಿದ್ರೆ ನಡೀತದ. ಅದು ಏನೂ ಇದು ಬರೋಂಗಿಲ್ಲ ಅದು ಅವರಿಗೆ. ಆಮೇಲೆ ಇನ್ನೊಂದು, ಮಕ್ಕಳಿಗೆ ಮದುವೆ ಮಾಡ್ತಾರೆ, ಗಂಡಾಗಲಿ ಹೆಣ್ಣಾಗಲಿ.
ಅವ್ರವರು ಮಕ್ಕಳಿಗೆ ಮದುವೆ ಆದಮೇಲೆ ಈ ತಾಯಿ ಅನ್ನೋದು ಕಾಯ್ತಿರ್ತದೆ ರೀ ಮಕ್ಕಳ ಸಂಬಂಧ. ಈಗ ಮದುವೆ ಆದಮೇಲೆ ಗಂಡಸ ಮಗ ಆಗಿರ್ಬೋದು ಹೆಂಡತಿ ಜೊತೆ ಬೇರೆ ಊರಾಗಿರ್ತಾನೆ, ಈ ಮಗಳಾಗಿರ್ಬೋದು ಗಂಡನ ಮನೆಗೆ ಹೋಗಿರ್ತಾಳೆ. ಅವರು ಒಂದು ಫೋನಿಗೋಸ್ಕರ ಕಾಯ್ತಿರ್ತಾರೆ. ಅವ್ರ ತಂದೆ ತಾಯಿ ಊರಾಗಿ ಇದ್ಕೊಂಡು ನಮ್ಮ ಮಗ ಫೋನ್ ಹಚ್ತಾನೆ ಅಥವಾ ನಮ್ಮ ಮಗಳು ಫೋನ್ ಹಚ್ತಾಳಂತ. ಆದರೆ ನಮ್ಮನ್ನ ಹಿಡ್ಕೊಂಡೇ ಹೇಳ್ತೀನಿ ರೀ, ತಂದೆ ತಾಯಿಗೆ ಫೋನ್ ಹಚ್ಬೇಕನ್ನೋದು ನಮಗೆ ಅಷ್ಟು ಲಕ್ಷಣ ಇರಂಗಿಲ್ಲ ರೀ. ಅತ್ತಿ ಮಾವಾಗೂ ಆಗಿರ್ಬೋದು, ತಂದೆ ತಾಯಿಗೂ ಆಗಿರ್ಬೋದು. ನಮ್ಮ ಕೆಲಸದಾಗ ನಾವು ಬ್ಯೂಜಿ ಇದ್ದುಬಿಟ್ಟಿರ್ತೀವಿ. ಆದ್ರೆ ಅವು ಏನು ಮಾಡ್ತಾವ್ರಿ, ಕಾಯ್ತಾನೇ ಇರ್ತಾರೆ. ನನ್ನ ಮಗಳು ಇವಾಗ ಹಚ್ಬೋದು, ನನ್ನ ಮಗ ಇವಾಗ ಹಚ್ಬೋದು ಫೋನು, ಮೊಮ್ಮಕ್ಕಳು ಹಚ್ಬೋದು ಅಂತೇಳಿ. ಅದಕ್ಕೆ ಭಾಳ ಇಂಥವು ಸಣ್ಣ ಸಣ್ಣ ಮಿಸ್ಟೇಕ್ಗಳು ಭಾಳ ಆಗಿರ್ತಾವ್ರಿ. ಬರೀ ಒಂದು ಫೋನ್ ಹಚ್ಚೋದ್ರಿಂದ ಅವ್ರಿಗೆ ಅಷ್ಟು ಖುಷಿ ಆಗ್ತದೆ ರೀ. ಆದ್ರೆ ಅದನ್ನೇ ನಾವು ಮಾಡೋಂಗಿಲ್ಲ. ಕಾಯೋ ತಾಯಿಗೆ ದಯವಿಟ್ಟು ನಾವು ಇನ್ನು ಮುಂದೆ ನಾವು ಚೇಂಜ್ ಆಗಬೇಕು. ಫೋನ್ ಮಾಡೋದಾಗಿರ್ಬೋದು, ಅವಾಗವಾಗ ಪ್ರೀತಿಯಿಂದ ಮಾತಾಡ್ಸೋದಾಗಿರ್ಬೋದು, ಇಂಥವೆಲ್ಲ ಮಾಡೋದ್ರಿಂದ ತಂದೆ ತಾಯಿಗೆ ಆಗೋ ಖುಷಿನೇ ಬೇರೆ ರೀ. ಅಂಥ ತಾಯಿ ತಂದೆಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡೋಣ ಅಂತ ಹೇಳ್ಕೊತಾ ತಾಯಿ ಬಗ್ಗೆ ಒಂದು ಹಾಡದ ರೀ, ಅದನ್ನು ಹಾಡ್ತೀನಿ ಕೇಳ್ರಿ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು, ಬಣ್ಣಿಸುವುದು ಸಾಧ್ಯವೇನು. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು, 9 ತಿಂಗಳದಲ್ಲಿ ಒಡಲು ಭಾರತಾಪದಲ್ಲಿ, 9 ತಿಂಗಳದಲ್ಲಿ ಒಡಲು ಭಾರತಾಪದಲ್ಲಿ, ನೊಂದು ಬೆಂದು ಬಾಣಂತಿ ಪಡೆದ ನನ್ನ ಜನ್ಮವನ್ನು, ನಾನು ಹುಟ್ಟುವಾಗ ನಿನಗೆ ಕಷ್ಟವೆಷ್ಟು ತಾಯಮ್ಮ, ನಾನು ಹುಟ್ಟುವಾಗ ನಿನಗೆ ಕಷ್ಟವೆಷ್ಟು ತಾಯಮ್ಮ, ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ, ಮತ್ತೆ ಹುಟ್ಟಿ ಬಂದೆಯಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು, ಬಣ್ಣಿಸುವುದು ಸಾಧ್ಯವೇನು. ಬಾಣಂತಿ ನಿನ್ನ ಜನ್ಮ ರಕ್ತ ನದಿಯಾಯಿತಮ್ಮ, ಬಾಣಂತಿ ನಿನ್ನ ಜನ್ಮ ರಕ್ತ ನದಿಯಾಯಿತಮ್ಮ. ಆ ನಿನ್ನ ನೋವು ನಲಿವು ಲೋಕದಲ್ಲಿ ಯಾರಿಗಮ್ಮ, ಆ ನಿನ್ನ ನೋವು ನಲಿವು ಲೋಕದಲ್ಲಿ ಯಾರಿಗಮ್ಮ. ಮಾಂಸ ಮುದ್ರೆಯಾದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ, ಮಾಂಸ ಮುದ್ರೆಯಾದ ನನ್ನ ತಿದ್ದಿ ತೀಡಿ ಬೆಳೆಸಿದೆಯಮ್ಮ, ಹಾಡಿ ಮೈ ಮರೆತೆಯಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು, ಬಣ್ಣಿಸುವುದು ಸಾಧ್ಯವೇನು. ಅಳುವ ಧ್ವನಿ ಕೇಳಿದೊಡನೆ ಅವಸರಾಗಿ ಬಂದೆಯಮ್ಮ, ಅಳುವ ಧ್ವನಿ ಕೇಳಿದೊಡನೆ ಅವಸರಾಗಿ ಬಂದೆಯಮ್ಮ. ಎತ್ತಿ ಎದೆಗೆ ಅವಚಿಕೊಂಡು ಅಮೃತವನ್ನು ಕುಡಿಸಿದೆಯಮ್ಮ, ಎತ್ತಿ ಎದೆಗೆ ಅವಚಿಕೊಂಡು ಅಮೃತವನ್ನು ಕುಡಿಸಿದೆಯಮ್ಮ. ರೋಗ ರುಜಿನ ಬಾರದಂತೆ ನೋಡಿ ನಂಜು ಕುಡಿದೆಯಮ್ಮ, ರೋಗ ರುಜಿನ ಬಾರದಂತೆ ನೋಡಿ ನಂಜು ಕುಡಿದೆಯಮ್ಮ. ನೀನು ನನ್ನ ಪ್ರಾಣವಾಗಿ ನಿತ್ಯ ಕಾಲ ಕಳೆದೆಯಮ್ಮ, ನೀನು ನನ್ನ ಪ್ರಾಣವಾಗಿ ನಿತ್ಯ ಕಾಲ ಕಳೆದೆಯಮ್ಮ, ಜೋಪಾನಗೈದೆಯಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು, ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು, ಬಣ್ಣಿಸುವುದು ಸಾಧ್ಯವೇನು. ದೃಷ್ಟಿದೋಷ ಬಾರದಂತೆ ರಕ್ಷಬಂಧ ಕಟ್ಟಿಸಿದೆಮ್ಮ, ದೃಷ್ಟಿದೋಷ ಬಾರದಂತೆ ರಕ್ಷಬಂಧ ಕಟ್ಟಿಸಿದೆಮ್ಮ. ಕಪ್ಪು ಚುಕ್ಕೆ ಹಣೆಗೆ ಇಟ್ಟು ಜೇನು ಮುದ್ದು ಕೊಟ್ಟೆಯಮ್ಮ, ಕಪ್ಪು ಚುಕ್ಕೆ ಹಣೆಗೆ ಇಟ್ಟು ಜೇನು ಮುದ್ದು ಕೊಟ್ಟೆಯಮ್ಮ.
ಆಡಿದಣಿದು ಬಂದ ನನಗೆ ಅಂಗಾಲು ತೊಳೆದೆಯಮ್ಮ. ಆಡಿದಣಿದು ಬಂದ ನನಗೆ ಅಂಗಾಲು ತೊಳೆದೆಯಮ್ಮ. ಹಸಿದ ಬಾಯಿಗನ್ನ ಬಿಟ್ಟು ಆನಂದ ಪಡಿಸಿದೆಯಮ್ಮ. ಹಸಿದ ಬಾಯಿಗನ್ನ ಬಿಟ್ಟು ಆನಂದ ಪಡಿಸಿದೆಯಮ್ಮ. ಅನ್ನಪೂರ್ಣವಾಯಿತಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು. ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು? ಬಣ್ಣಿಸುವುದು ಸಾಧ್ಯವೇನು? ಬಣ್ಣಿಸುವುದು ಸಾಧ್ಯವೇನು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.